ಬಣ್ಣದ ಲೋಕದಲ್ಲಿ ಬದುಕು ಕಟ್ಟಿಕೊಳ್ಳಬೇಕು ಅನ್ನುವಂಥ ಕನಸು ಕಂಡವರಿಗೆ ಗಾಂಧಿನಗರದಲ್ಲಿ ಒಂದು ಕಟೌಟ್, ಮನೆ ಮುಂದೆ ಒಂದಷ್ಟು ಅಭಿಮಾನಿಗಳು ತಮ್ಮ ಪ್ರತಿ ಹೆಜ್ಜೆಯಲ್ಲೂ ನಿಲ್ಲುವಂಥ ಅಭಿಮಾನಿಗಳ ಬಳಗ ಸಂಪಾದನೆ ಮಾಡುವಂಥ ಒಂದು ದೊಡ್ಡ ಕನಸಿರುತ್ತೆ. ಆ ಒಂದು ದೊಡ್ಡ ಕನಸು ಒಂದು ಪುಟ್ಟ ಗ್ರಾಮದಿಂದ ಬಂದಂಥ ಒಬ್ಬ ನಟನ ಆ ಒಂದು ದೊಡ್ಡ ಕನಸು ಇವತ್ತು ನನಸಾಗಿದೆ ಅಂತ ಅನ್ಬೋದು. ಸೊ ಇಷ್ಟೆಲ್ಲ ಪೀಠಿಕೆ ಕೊಡ್ತಿದ್ದೀನಿ ಅಂದರೆ ಗೊತ್ತಾಗಿರುತ್ತೆ. ಸೊ ಸ್ಟ್ರಗಲ್ ಇಂದಾನೆ ಬಂದು ಇವತ್ತು ಯಾರೇ ಗಾಡ್ ಫಾದರ್ ಇದ್ದಾರೆ ಇಲ್ಲೇ ಹೋದ್ರು ಅಭಿಮಾನಿಗಳ ಪಾಲಿಗೆ ನೆಚ್ಚಿನ ನಟನಾಗಿರುವಂಥ ನವೀನ್ ಅವರು ಇವತ್ತು ಅವರ ಹುಟ್ಟುಹಬ್ಬಕ್ಕೆ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಸೊ ಆ ಅಭಿಮಾನಿಗಳ ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರೋ ನವೀನ್ ಅವರ ಒಂದಷ್ಟು ವಿಚಾರಗಳನ್ನ ಮಾತಾಡ್ಸ್ತಾಗೋಣ. ಸರ್, ಮೊದಲು ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಒಬ್ಬ ನಟನಿಗೆ ಒಂದು ಕನಸಿರುತ್ತೆ, ಗಾಂಧಿನಗರದ ಕಡೆ ಮುಖ ಮಾಡ್ಕೊಂಡು ಬಂದಾಗ ಸಿನಿಮಾದಲ್ಲಿ ನಾನು ನಟನಾಗಬೇಕನ್ನುವಾಗ ಗಾಂಧಿನಗರದಲ್ಲಿ ಒಂದು ಕನಸು, ಒಂದು ಕಟೌಟ್ ನಿಲ್ಬೇಕನ್ನುವಂಥ ಕನಸು, ಜೊತೆಗೆ ನೂರಾರು ಅಭಿಮಾನಿಗಳ ಒಂದು ಯಾವಾಗ ನನಗೆ ಅಭಿಮಾನಿ ಬಳಗ ಇರುತ್ತೆ ಅನ್ನುವಂಥದ್ದು. ಸೊ ಇವತ್ತು ಆ ಕನಸು ಒಂದು ನನಸಾಗಿದೆ ಅಂತ ಹೇಳ್ಬೋದಾ? ಅಂದ್ರೆ ಶುರು ಅಲ್ಲ, ಎಲ್ಲ ಶುರುನಲ್ಲಿ ಇದೀವಿ. ಅಂದ್ರೆ ಇಂಡಸ್ಟ್ರಿ ಒಳಗೆ ಪಾತ್ರಗಳು ಬೇರೆ ಬೇರೆ ಥರದ ಪಾತ್ರಗಳು ಸಿಗೋದ್ರಿಂದ ಹಿಡಿದು ಕರಿಯರ್ ಗ್ರಾಫಿಲಿಂದ ಹಿಡಿದು ಪ್ರೀತಿಸೋರ ಸಂಖ್ಯೆಯಿಂದ ಹಿಡಿದು ಎಲ್ಲವೂ ಕೂಡ ಶುರುನೇ ಇದು. ಖುಷಿ ಇರುತ್ತೆ ಅಷ್ಟು ಬಿಟ್ರೆ ಮತ್ತೆ ಇಲ್ಲ. ಒಂದು ಜವಾಬ್ದಾರಿ ಅಂತ ಮೊದಲೇ ಸಿನಿಮಾಯಿಂದನೇ ಬೆಳ್ಕೊಂಬಂದ್ಬಿಡುತ್ತೆ. ಅಂದರೆ ಏನೋ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನುವಂಥ ಜವಾಬ್ದಾರಿ ಅಲ್ಲ, ನಟನಾಗಿ ನಮ್ಮ ಮೇಲೆ ಒಂದು ಜವಾಬ್ದಾರಿ ಇರ್ತೈತಲ್ಲ, ಒಳ್ಳೆ ಸಬ್ಜೆಕ್ಟ್ ಚೂಸ್ ಮಾಡಬೇಕು. ನಾವು ಇಡುವಂಥ ಪ್ರತಿ ಹೆಜ್ಜೆನೂ ಒಬ್ಬ ನಿರ್ದೇಶಕ, ಒಬ್ಬ ನಟ, ಒಬ್ಬ ನಿರ್ಮಾಪಕ, ಪ್ರತಿಯೊಬ್ಬರಿಂದ ಕಲೆಕ್ಟಿವ್ ಆಗಿ ಒಂದು ಇಂಡಸ್ಟ್ರಿ ಅಂತ ಫಾರ್ಮ್ ಆಗೋದು. ನಾವು ಮಾಡೋ ಸಿನಿಮಾಗಳು ಕೊಡುಗೆ ಆಗ್ತವೆ, ಕೆಲವು ಸರಿ ಹಿನ್ನಡೆಯನ್ನು ತರ್ತವೆ. ಸೊ ನಾವು ಆ ಆಯ್ಕೆಗಳಲ್ಲಿ ಹುಷಾರಾಗಿ ಹೋಗಬೇಕು. ಸೊ ಆ ಹಾದಿಲಿ ಇರೋದ್ರ ಜೊತೆಗೆ ಈ ಥರದೊಂದು ಪ್ರೀತಿ ಸಿಕ್ಕಾಗ ಅದು ಇನ್ನು ಸ್ವಲ್ಪ ಹುರುಪು ಕೊಡುತ್ತೆ. ಆಮೇಲೆ ಅದು ಹೇಳಿದ್ನಲ್ಲ, ಅಂದರೆ ಒಂದು ಸೆಲೆಬ್ರೇಷನ್ ನೋಡಿರ್ತೀವಲ್ಲ ಅಂತ ಅಂದ್ಕೊಂಡು ನಾವು ನಮ್ಮಣ್ಣ ಅಂತ ಅಂದ್ಕೊಂಡು ನಾವು ನಮ್ಮ ಹಿರಿಯರನ್ನ ನೋಡಿದಾಗ ಅಣ್ಣೋರಿಂದ ಹಿಡಿದು ಇತ್ತೀಚಿನ ನಮ್ಮ ಜನ್ರೇಷನ್ಗೆ ಅಂತ ಕನ್ಸಿಡರ್ ಮಾಡಿದ್ರೆ ನಮಗಿನ್ನ ಹಿರಿಯರು ಯಾರು ಇದ್ದಾರೆ, ಸುದೀಪ್ ಸರ್ ಆಗಲಿ, ಅಪ್ಪು ಸರ್ ಆಗಲಿ, ದರ್ಶನ್ ಸರ್ ಆಗಲಿ, ವಿಜಯ್ ಸರ್ ಆಗಲಿ, ನಮ್ಮ ಡಾಲಿ ಆಗಲಿ, ಸತೀಶ್ ಸರ್ ಆಗಲಿ, ಅಂದರೆ ಎಲ್ಲ ತಲೆಮಾರುಗಳಲ್ಲೂ ಕೂಡ ಅವ್ರನ್ನ ನಾವು ಸೆಲೆಬ್ರೇಟ್ ಮಾಡಿ ಖುಷಿಯಿಂದ ನಾವು ಕೂಡ ಜೈಕಾರ ಹಾಕಿರ್ತೀವಿ, ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಆರಾಧಿಸಿರ್ತೀವಿ. ಸೊ ಆ ಥರ ನೋಡ್ತಿದ್ದ ಸೆಲೆಬ್ರೇಷನ್ ಒಂದು ಇಲ್ಲಿ ನಡೆದಾಗ ಭಾಳ ಖುಷಿ ಆಕೈತಿ. ನವೀನ್ ಅವ್ರಿಗೆ 2022 ಸೆಕೆಂಡ್ ಹಾಫ್ ಅಂದರೆ ನವೆಂಬರ್ ಡಿಸೆಂಬರ್ ಈ ಒಂದು ಸಮಯ, ಮತ್ತು 2022 ಲಕ್ಕಿ, 2023 ಗುಡ್ ಸೈನ್, ಒಂದು ಒಳ್ಳೆ ಶುಭ ಸೂಚನೆ ಅಂತ ಅನ್ಬೋದಾ? ಒಂದು ಕಡೆ ಸಿನಿಮಾಗಳು ಸಾಲ ಸಕ್ಸಸ್ ಆಯಿತು, ಮತ್ತೊಂದು ಕಡೆ ಹೊಯ್ಸಳ ಸಿನಿಮಾದ ನಂತರ ನವೀನ್ ಅವರ ಒಂದು ಅಭಿಮಾನಿ ಬಳಗ ನಿಧಾನವಾಗಿ ಮೇಲೆ ಹೋಗ್ತಾ ಇದೆ. ಅಂದ್ರೆ ಯೂಶಲಿ ಅದು ನಾವು ನೋಡ್ತಿದ್ದಂಗೆ ಯಾವುದೇ ಒಂದು ಮಾಸ್ಗೆ ಒಬ್ಬ ಆಕ್ಟರ್ ಕೇಟರ್ ಆದಾಗ ಅದು ಯೂಶಲಿ ಸ್ಪೀಡಪ್ ಆಗುತ್ತೆ. ಅದು ನಾವು ಅಬ್ಸರ್ವ್ ಮಾಡ್ಕೊಂಡು ಸುಮಾರು ಜನ ಗೊತ್ತಾಗ್ತಾ ಬಂದಿರುತ್ತೆ. ಅದು ನಾವು ಈಗ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತೂ ತೊಗೊಂಡಾಗಲೂ ಕೂಡ ನಾವು ಅಲ್ಲೇನು ನೋಡ್ತಿದ್ವಿ ಅಂದರೆ ಫಸ್ಟ್ ಸಿನಿಮಾಯಿಂದ ಒಂದು ಸೆನ್ಸಿಬಲ್ ಆಡಿಯನ್ಸ್ ಅಥವಾ ಒಂದು ವರ್ಗಕ್ಕೆ ಸೀಮಿತ ಆಗಿರ್ತಿದ್ವಿ. ನೆಕ್ಸ್ಟು ಧರಣಿ ಮಂಡಲ, ಹೊಂದಿಸಿ ಬರೀರಿ ಆದಮೇಲೆ ಇನ್ನೊಂದು ಸ್ವಲ್ಪ ಜನಕ್ಕೆ ರೀಚ್ ಆಯಿತು. ಹೊಯ್ಸಳ ಬಂದಮೇಲೆ ಲಾರ್ಜರ್ ಆಡಿಯನ್ಸ್ಗೆ ರೀಚ್ ಆಯಿತು. ಅಲ್ಲೊಬ್ರು ಸ್ಟಾರ್ ಇದ್ರು ಆ ಪಿಕ್ಚರಲ್ಲಿ, ಧನಂಜಯ ಅಂತ, ನನ್ನ ಗೆಳೆಯ. ಸೊ ಅದು ಆತನ ಬಳಗಕ್ಕೂ ಕೂಡ ರೀಚ್ ಆಯಿತು. ಆಮೇಲೆ ಆತ ಒಂದೊಬ್ಬ ಮಾಸ್ ಹೀರೋ ಆಗಿದ್ದರಿಂದ ಆ ರೀಚು ಮತ್ತು ಆ ಸ್ಕೇಲು ಬ್ಯಾಂಡ್ ಬಿಡ್ತಿದೆ ಇನ್ಕ್ರೀಸ್ ಹಾಕೋತ ಹೋಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ನಾನು ಒಂದು 2-3 ನೋಡಿದ್ದೆ ಫ್ಯಾನ್ ಪೇಜ್ಗಳನ್ನ. ಒಂದು ಸ್ವಲ್ಪ ದಿವಸದಲ್ಲಿ ಅಮೆಝಾನಲ್ಲಿ ಬಂದು ಆಮೇಲೆ ಒಂದು ಸ್ವಲ್ಪ ಕೆಲಸಗಳು ಆಚೆ ಕಡೆ ಗುರುತಿಸೋಕೆ ಶುರು ಮಾಡಿದಾಗಿಂದ ಸುಮಾರಷ್ಟು ಫ್ಯಾನ್ ಪೇಜ್ಗಳಾಗಿತ್ತು. ಬಟ್ ಇದು ಇವತ್ತಿಂದು ಸರ್ಪ್ರೈಸ್. ಇದು ನನಗೆ ಗೊತ್ತಿರಲಿಲ್ಲ. ನಾನು ನಿನ್ನೆ ದಿವಸ ಇವ್ರು ಯಾವಾಗ ಇಲ್ಲಿ ಬ್ಯಾನರ್ಸ್ ಹಾಕಕ್ಕೆ ಶುರು ಮಾಡಿದ್ರು ಆವಾಗ ಒಂದು ಐಡಿಯಾ ಸಿಕ್ತು. ಓಕೆ, ಇವರೆಲ್ಲ ಸೇರ್ತಿದ್ದಾರೆ, ಹಿಂಗೆಲ್ಲ ಬರ್ತಿದ್ದಾರೆ ಅಂತ ಅಂದ್ಕೊಂಡು. ನಿಮ್ಮ ಈ ಬರ್ತಡೆಗೆ ನೀವು ಅಂದ್ಕೊಂಡಿರುವಂತಹ ಪಾತ್ರಗಳು ಬರಲಿ, 2023 ಸಂಪೂರ್ಣ ನವೀನ್ ಶಂಕರ್ ಅವರ ವರ್ಷ ಆಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ನವೀನ್ ಶಂಕರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.